ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 1 ಏಪ್ರಿಲ್ 2024ರಿಂದ 7 ಏಪ್ರಿಲ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದವರೆಗೂ ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ಕೆಲವರು ಹೇಳ್ತಾರೆ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇದನ್ನು ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತಾರೆ. ಯುರೋಪ್ ದೇಶದವರು ಹೆಚ್ಚು ರಿಸರ್ಚ್ ಮಾಡ್ತಿರುವಂತಹ ಸಬ್ಜೆಕ್ಟ್. ಮುಖ ನೋಡಿ ಹೇಳುವಂತಹ ಶಾಸ್ತ್ರಕ್ಕೆ ಫೇಸ್ ರೀಡಿಂಗ್ ಅಂತಾರೆ, ಮುಖ ಸಾಮುದ್ರಿಕ ಶಾಸ್ತ್ರ. ಅದ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಸರ್ವಂ ಗ್ರಹಾಧೀನಂ ಜಗತ್, ಗ್ರಹಂ ದೈವಾಧೀನಂ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಗ್ರಹಗಳು ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ, ನಕ್ಷತ್ರಗಳು ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು 5/4/2024 ಏಕಾದಶಿ ಇದೆ. ನಿಮಗೆಲ್ಲ ಗೊತ್ತಿರಬೇಕು, ಅದಕ್ಕೋಸ್ಕರ ಏಕಾದಶಿ ವಿಚಾರ ತಿಳಿಸ್ತಾ ಇದ್ದೀನಿ. 6ನೇ ತಾರೀಕು ಏಪ್ರಿಲ್ 2024 ಶನಿವಾರ ಶನಿ ಪ್ರದೋಷ ಇದೆ. ಯಾಕೆ ಗುರೂಜಿ ಶನಿ ಪ್ರದೋಷ ಹೇಳ್ತಿದ್ದಾರೆ ಅಂದರೆ 6ನೇ ತಾರೀಕು ಅಂತ ವಿಶೇಷವಾದಂಥ ದಿನ. ಯಾರಿಗೆ ಸಾಡಸಾತಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ, ಹೀಗೆ ಶನಿ ಮಹಾದಶೆ, ಶನಿ ಕಾಟ ಯಾರ್ಯಾರು ಅನುಭವಿಸ್ತಾ ಇದ್ದೀರಾ? ಶನಿ ಅಂದ್ರೇನು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಮಕ್ಕೆ ಕಾರಕ ಗ್ರಹ. ನಾವೇನು ಕರ್ಮಗಳನ್ನು ಮಾಡಿದ್ದೀವಿ ಅದರ ಪ್ರಕಾರ ನಮಗೆ ಶಿಕ್ಷೆಗಳು, ಕಷ್ಟಗಳನ್ನು ನಾವು ಅನುಭವಿಸ್ತಾ ಹೋಗ್ತೀವಿ. ಅದಕ್ಕೆ ಪರಿಹಾರ ಅಂದರೆ 6ನೇ ತಾರೀಕು ಶನಿವಾರನೇ ಬರುತ್ತೆ, ಶನಿ ಪ್ರದೋಷ ದಿನ. ಶನಿವಾರ ದಿವಸ ಶನಿ ಪ್ರದೋಷ ವ್ರತ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇಲ್ಲ ರುದ್ರ ಹೋಮ ಮಾಡಬೇಕು, ಇಲ್ಲ ಶನಿ ಹೋಮ ಮಾಡಬೇಕು, ಇಲ್ಲ ಶನಿ ಕವಚ ಜಪವನ್ನಾದರೂ ನೀವು ಮಾಡಿದ್ರೆ ಶನಿ ಕಾಟ ಕಮ್ಮಿ ಆಗುವಂತಹ ಶುಭ ದಿನ ಶತಭಿಷ ನಕ್ಷತ್ರ 6ನೇ ತಾರೀಕು. ಯಾಕೆಂದರೆ ಈ ವಾರದಲ್ಲಿ 6ನೇ ತಾರೀಕು ಅಂದರೆ ಶನಿವಾರ, 7ನೇ ತಾರೀಕು ಅಂದರೆ ಭಾನುವಾರ. ಶನಿವಾರ ಅಂತ ವಿಶೇಷವಾದಂತಹ ದಿನ. ಶನಿ ಮಹಾತ್ಮ ಅಂದರೆ ಶಿವನ ಭಕ್ತ ಆಗಿದ್ದಾರೆ. ಅದಕ್ಕೆ ನೀವು ಶಿವನನ್ನು ನೆನಪು ಮಾಡೋದ್ರಿಂದನೂ ಕೂಡ ಶನಿ ಕಾಟ ಕಮ್ಮಿ ಆಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಯಾರಿಗೆ ಶನಿ ಕಾಟ ಇದೆ ಅಂಥವರೆಲ್ಲ ಓಂ ಹ್ರೀಂ ನಮಃ ಶಿವಾಯ ಹ್ರೀಂ ಓಂ ಈ ರೀತಿ ಮಂತ್ರ ಜಪ ಮಾಡಬೇಕು. ಇನ್ನೊಂದ್ಸಲ ಹೇಳ, ಕೇಳಿಸ್ಕೊಳ್ಳಿ. ಓಂ ಹ್ರೀಂ ನಮಃ ಶಿವಾಯ ಹ್ರೀಂ ಓಂ. ಈ ರೀತಿ ನೀವು ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಶನಿ ಕಾಟ ಕಮ್ಮಿ ಆಗುತ್ತೆ. ಇಲ್ಲ ಯಾರಿಗೆ ಶನಿ ಪ್ರದೋಷ ವ್ರತ ಬರುತ್ತೆ, ಶನಿ ಪ್ರದೋಷ ವ್ರತ ಮಾಡಿ. ಇಲ್ಲ ನನಗೆ ಮಂತ್ರ ಉಚ್ಚಾರಣೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು ರುದ್ರ ಹೋಮ, ಶನಿ ಹೋಮ, ಶನಿ ಕವಚ ಜಪ ಈ ಥರ ಏನಾದರೂ ಮಾಡಿ ನಿಮಗೆ ಶನಿ ಕಾಟದಿಂದ ನೀವು ಬಿಡುಗಡೆ ಆಗುವಂತಹ ವಿಶೇಷವಾದಂತಹ ದಿನ ಶನಿ ಪ್ರದೋಷ 6 ಏಪ್ರಿಲ್ 2024. ಹಾಗಾದ್ರೆ ಈಗ ಈ ವಾರದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಹೇಗೆ ಫಲಾನುಫಲ ಕೊಡ್ತಾರೆ, ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ರೀತಿ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ, ಈ ಎಲ್ಲ ವಿಚಾರವನ್ನ ತಿಳಿಸ್ಕೊಡ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಹೇಗಿದೆ? ಚಂದ್ರ ಈ ವಾರ ಎಲ್ಲೆಲ್ಲಿ ಯಾವ ರೀತಿ ಸಂಚಾರ ಆಗ್ತಾನೆ? ಮೂಲಾ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ ಮತ್ತೆ ಪೂರ್ವಭಾದ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮಗೆಲ್ಲ ಗೊತ್ತಿರುತ್ತಲ್ಲ ನಿಮ್ಮ ಜನ್ಮ ನಕ್ಷತ್ರ ಯಾವುದು. ದೇವಸ್ಥಾನಗಳಲ್ಲಿ ಪುರೋಹಿತರುಗಳಿಗೆ ಹೇಳ್ತೀರಾ ನಿಮ್ಮ ಜನ್ಮ ನಕ್ಷತ್ರ, ಅವ್ರ ನಕ್ಷತ್ರ ಹೇಳಿದ ತಕ್ಷಣ ಅವ್ರ ರಾಶಿ ಹೇಳ್ತಾರೆ, ಆಮೇಲೆ ಗೋತ್ರ, ಕುಲದೇವತೆ ಎಲ್ಲ ತಿಳಿಸಿ ಪೂಜೆಗಳನ್ನ ಮಾಡಿಸ್ತೀರಿ. ಚಂದ್ರ ಈ ನಕ್ಷತ್ರಗಳಲ್ಲಿ ಸಂಚಾರ ಆಗ್ತಾನೆ.
ಹಾಗಾದ್ರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿದೆ ಫಲಾನುಫಲ ಅನ್ನೋದು ವಿಚಾರ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲ ನೀವು ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಜ್ಯೋತಿಷ್ಯ ಅನ್ನೋದು ಬೆಳಕನ್ನು ನೀವೇನು ಮಾಡಬೇಕು, ಹರಡಿಸ್ಬೇಕು. ಯಾಕಂದರೆ ಜ್ಯೋತಿ ಶ ಅಂದರೆ ಜ್ಞಾನ, ನಾಲೆಜ್ ಆಫ್ ಲೈಟ್, ಅಸ್ಟ್ರಾಲಜಿ ಅಂದರೆ. ಅದಕ್ಕೆ ಎಲ್ಲರೂ ಕೂಡ ಹಂಚೋದನ್ನ ಮರಿಬೇಡಿ. ಇನ್ನು ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ 1ನೇ ತಾರೀಕು ಏಪ್ರಿಲಿಂದ 7ನೇ ತಾರೀಕು ಏಪ್ರಿಲ್ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಮೇಷರಾಶಿಯವರಿಗೆ ಹೇಗಿರುತ್ತೆ ಫಲಾನುಫಲ? ಇವಾಗ ಮೇಷರಾಶಿಯಲ್ಲಿ ಬುಧ ಸಂಚಾರ, ಜನ್ಮದಲ್ಲೇ ಗುರು ಸಂಚಾರ, ಇನ್ನು ಗುರು ಬದಲಾವಣೆ ಆಗಿಲ್ಲ. ಬುಧ ಕೂಡ ನೆಗೆಟಿವ್ ಎಫೆಕ್ಟು, ಆರೋಗ್ಯ ಸಮಸ್ಯೆಗಳು, ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ. ಆದರೆ ನಾನು ನಿಮಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಹುಟ್ಟಿದ್ದೆಲ್ಲ ಚಿನ್ನ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸಿದ್ದೀನಿ. ಯಾಕೆಂದರೆ ಟೈಮ್ ಯಾವಾಗಲೂ ಕೂಡ ಒಂದೇ ಥರ ಇರಲ್ಲ. ಇಷ್ಟು ದಿವಸ ಬೇಕಾದಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀರಿ. ಯುಗಾದಿಯ ನಂತರ ಅಥವಾ ಮುಂದಿನ ವರ್ಷ ಶ್ರೀ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ಈಗಲೇ ಆಗ್ಬಿಟ್ಟಿದೆ ಅಂತಲ್ಲ, ಈಗ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ, ಐನೋ ನನಗೆ ಗೊತ್ತಿರುವಂಥ ವಿಚಾರ. ಆದರೆ ನಿಮಗೂ ಕೂಡ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗುತ್ತೆ ಅಂತೇಳಿ ಯುಗಾದಿ ಭವಿಷ್ಯ ಮತ್ತು ಗುರು ಸಂಚಾರ ಫಲ, ಗುರುಬಲ ಬರುತ್ತೆ, ಎಲ್ಲ ವಿಚಾರವನ್ನು ತಿಳಿಸಿದ್ದೀನಿ. ಅದೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ, ನೀವು ವಿಡಿಯೋನ ಅಲ್ಲಿ ನೋಡಬೇಕಾಗತ್ತೆ. ಈ ವಾರದಲ್ಲಿ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ನೆಗೆಟಿವ್ ಎಫೆಕ್ಟ್, ಜನಗಳಿಂದ ಕಾಟ, ವಿದ್ಯೆಯನ್ನು ಸರಿಯಾಗಿ ಓದಕ್ಕಾಗಲ್ಲ. ಗುರು ಜನ್ಮ ರಾಶಿಯಲ್ಲೇ ಸಂಚಾರ, ಅನೇಕ ಕಷ್ಟಗಳನ್ನು ನೀವು ಅನುಭವಿಸ್ತಾ ಬರ್ತಾ ಇರ್ತೀರಾ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಸೋಮವಾರ ಮಂಗಳವಾರ ಸರ್ಕಾರದ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುತ್ತೆ, ಸಾಮಾನ್ಯವಾದ ಅನಾರೋಗ್ಯ ಇರುತ್ತೆ. ಸೋಮವಾರ ಮಂಗಳವಾರ ಅಷ್ಟೊಂದು ಟೈಮು ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬ ಉತ್ತಮವಾದಂಥ ಸಮಯ. ನೀವು ಸೇವೆ ಏನು ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಅಧಿಕಾರ ಪಡಿತೀರಿ, ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ಮತ್ತು ಮೇಷರಾಶಿಯವರಿಗೆ ವಿವಾಹ ಭಾಗ್ಯ ಅನ್ನೋದು ಇದೆ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಗುರುಜಿ ಇವಾಗೆಲ್ಲ ಗುರುಬಲ ಬರ್ತಾ ಇದೆ, ನೀವು ವಿವಾಹ ಭಾಗ್ಯ ಅಂತ ಹೇಳ್ಬಿಟ್ರಿ, ಮದುವೆ ಮಾಡ್ಕೊಂಡ್ಮೇಲೆ ಮತ್ತೆ ಇಬ್ಬರು ಸಪ್ರೇಷನ್, ಪೊಲೀಸ್ ಸ್ಟೇಷನ್, ಕೋರ್ಟು, ಹೊಂದಾಣಿಕೆ ಆಗ್ತಾ ಇಲ್ಲ, ಈ ಥರ ಕೆಲವರು ಸಮಸ್ಯೆಗಳನ್ನು ಆದಮೇಲೂ ಕೂಡ ಅನುಭವಿಸೋರು ಕೂಡ ಜಾತಕ ತೋರಿಸಿ. ಆಗಕ್ಕಿಂತ ಮೊದಲೇ ನೀವು ಬರೀ ಎಷ್ಟೋ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಮದುವೆ ಮಾಡ್ತೀರಾ, ಮಕ್ಕಳು ಚೆನ್ನಾಗಿರಲಿ ಅಂತ. ಆಮೇಲೆ ಈ ಥರ ಸಮಸ್ಯೆಗಳಾದಾಗ ನೋವು ಪಡ್ತೀರಾ. ಅದಕ್ಕೆ ನೀವು ವಿವಾಹ ಮಾಡ್ತಾ ಇರೋದು ಬೇರೆಯವ್ರಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರನ ಅಥವಾ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತನಾ? ಆ ಥರ ಏನೋ ಸಮಸ್ಯೆಗಳು ಅನುಭವಿಸ್ತಿರೋ ಜಾತಕ ತೋರಿಸಿ, ಏನು ಶಾಪ ದೋಷಗಳಿದೆ ಅದನ್ನು ನೋಡಿ ನಾನು ನಿಮಗೆ ಸೂಕ್ತ ಪರಿಹಾರವನ್ನು ನಾನೇ ಕೊಡ್ತೀನಿ. ಇನ್ನು ನಿಮಗೆ ವಾರದ ವಿವಾಹ ಭಾಗ್ಯ ಇದೆ, ಮದ್ಯ ವ್ಯಾಪಾರದಲ್ಲಿ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರದಲ್ಲಿ ಲಾಭ ಬರುತ್ತೆ. ಆಯಿಲ್ಲು, ಪೆಟ್ರೋಲು, ವಾಟರ್ ಬಾಟ್ಲು ಈ ಥರ ಎಲ್ಲ ವ್ಯಾಪಾರ ಮಾಡೋರಿಗೆ ಈ ವಾರ ಒಟ್ಟು 5 ದಿವಸ ಸೂಪರ್ ಆಗಿದೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿವಸ ಮೇಷರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಮೇಷರಾಶಿಯವರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು, ಏನು ಮಂತ್ರ ಜಪ ಮಾಡಬೇಕು ಅಂದರೆ, ಓಂ ಭೈರವೇಶಾಯ ನಮಃ, ಓಂ ಭೈರವೇಶಾಯ ನಮಃ, ಓಂ ಭೈರವೇಶಾಯ ನಮಃ. ಶಿವನ ಮತ್ತೊಂದು ರೂಪದಲ್ಲಿ ಭೈರವನಾಗಿರ್ತಾನೆ. ಭೈರವ ಅಂದರೆ ಭಾ ಅಂದರೆ ಸೃಷ್ಟಿ, ರಾ ಅಂದರೆ ಜೀವನಾಂಶ, ವಾ ಅಂದರೆ ವಿನಾಶ. ಸೃಷ್ಟಿ ನಿರ್ವಹಿಸುವವನು, ಕರಗಿಸುವವನು ಎಲ್ಲ ಈಶ್ವರನೇ ಆಗಿದ್ದಾನೆ. ಅದಕ್ಕೆ ಮೇಷರಾಶಿಯವರು ಈ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಭೈರವನ ಕೃಪೆ, ಶಿವನ ಕೃಪೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯನ್ನು ಕಾಯ್ತಾ ಇದ್ದೀರಲ್ವಾ? ಗುರುಜಿ ಈ ವಾರ ನಮಗೇನು ಪರಿಹಾರವನ್ನು ತಿಳಿಸ್ತಾರೆ ಮತ್ತು ಏನು ಭವಿಷ್ಯವನ್ನು ಹೇಳ್ತಾರೆ ಅಂತ ಕಾಯ್ತಾ ಇದ್ದೀರಿ. ವೃಷಭ ರಾಶಿಯವರಿಗೆ 1 ಏಪ್ರಿಲ್ 2024ರಿಂದ 7 ಏಪ್ರಿಲ್ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯಾಧಿಪತಿ ಯಾರು? ಶುಕ್ರ. ನೋಡಿ, ನಿಮಗೆ ಲಾಭ ಸ್ಥಾನ 11ನೇ ಮನೆಯಲ್ಲಿ ರಾಹುವಿನ ಜೊತೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ.
ಸೂರ್ಯ ಕೂಡ ಅಲ್ಲೇ ಇರೋದ್ರಿಂದ ನಿಮ್ಮ ತಂದೆಗೆ ಒಳ್ಳೆ ಸುಖ ಸಂತೋಷ ಸಿಗುವಂಥದ್ದು, ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಬೇಕಾದಷ್ಟು ಹಣ ಪ್ರಾಪ್ತಿಯಾಗುವಂಥದ್ದು. ಈಗ ಎಲೆಕ್ಷನ್ ಟೈಮ್ ಬೇರೆ ಆಗಿದೆ, ನಿಮಗೆ ಒಳ್ಳೊಳ್ಳೆ ಜನಗಳ ಕಾಂಟ್ಯಾಕ್ಟ್ ಸಿಕ್ಕಿ ಅತಿ ಹೆಚ್ಚು ಹ್ಯೂಜ್ ಮನಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಆಮೇಲೆ ವೃಷಭ ರಾಶಿಯವರಿಗೆ ಧನಾಧಿಪತಿ, ಪಂಚಮಾಧಿಪತಿ, ವ್ಯಯಸ್ಥಾನ. ಆದರೆ ನಿಮಗೆ ಮತ್ತೆ ಶುಕ್ರನೇ 11ನೇ ಮನೆಯಲ್ಲಿದ್ದಾಗ, ಶುಕ್ರ ಅಂದಾಗ ನಿಮಗೆ ನೀವು ಮಾಡುವಂಥ ಸರ್ವೀಸಿಂದ ನಿಮಗೆ ಹಣ ಬರುವ ಸಾಧ್ಯತೆ ಇದೆ. ಯಾರ್ಯಾರು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯುರೋಪ್ ಅಂದಾಗ ಯಾವುದು ಬರುತ್ತೆ, ಅಮೇರಿಕಾ, ಯುರೋಪ್ ಕಂಟ್ರೀಸ್. ಯುರೋಪ್ ಕಂಟ್ರೀಸ್ ಅಂತ ನಿಮಗೆಲ್ಲ ಗೊತ್ತಲ್ಲ, ಜರ್ಮನಿ ಕೂಡ ಯುರೋಪ್ ಕಂಟ್ರಿನೇ, ಯುನೈಟೆಡ್ ಕಿಂಗ್ಡಮ್, ಇಲ್ಲೆಲ್ಲೇ ಕೆಲಸ ಮಾಡ್ತಾ ಇದ್ರು ನಿಮಗೆ ಒಳ್ಳೆ ಧನಲಾಭ ಆಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ ವಾರದ ಮೊದಲು 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿವಸ. ನೀವು ವಿವಾಹಿತರಾಗಿದ್ದರೆ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ಉಂಟಾಗುತ್ತೆ. ನೀವು ವಿವಾಹ ಆಗಿದ್ದಂತಹ ಸ್ತ್ರೀ ಆಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಉಂಟಾಗುತ್ತೆ. ಅಜೀರ್ಣ, ಅನಾರೋಗ್ಯ, ಕ್ರೂರವಾಗಿ ವರ್ತಿಸ್ತೀರ. ಅಜೀರ್ಣ ಯಾಕಾಗುತ್ತೆ, ಒಳಗಡೆ ಗ್ಯಾಸ್ಟ್ರಿಕ್ಕು, ಆಮೇಲೆ ಸ್ಥಳೀಯ ಆಹಾರ ತಿಂದೇ ಇರೋದು, ಪ್ರಯಾಣಗಳಲ್ಲಿ ಆಯಾಸ ಆಗೋದು, ಜೊತೆಗಾರರಿಲ್ಲದೆ ಬೇಸರ ಆಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ರೀತಿಯ ಅನುಕೂಲ, ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಹುಕ್ಕುತ್ತೆ. ಹೊಸ ಮನೆಗೆ ಹೋದಾಗ ನಮ್ಗೇನಾಗುತ್ತೆ, ಹಾಲು ಉಕ್ಸು ಹೋಗ್ತೀವಿ, ಹಾಗೆ ನಮಗೆ ಜೀವನದಲ್ಲಿ ಸಂತೋಷ ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಯಾರಿಗೆ ಧೈರ್ಯ ಇರುತ್ತೋ ಅವ್ರಿಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಅನ್ನಿಸ್ತಾಳೆ. ಧೈರ್ಯ ವಸತೆ ಲಕ್ಷ್ಮೀ. ಆಮೇಲೆ ಅಧಿಕಾರ ಅನ್ನೋದು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರು ಏನು ಮಂತ್ರ ಜಪ ಮಾಡಬೇಕು ಅಲ್ವಾ, ನಮ್ಮೆಲ್ಲರಿಗೂ ಕೂಡ ತಂದೆ ಭಗವಂತ ನಮಗೆ ಸುಖ ಕೊಟ್ಟಿರೋದಕ್ಕೆ ನಾವು ಶಿವನನ್ನು ನೆನಪು ಮಾಡ್ತೀವಿ ಅಲ್ವಾ. ಶಿವನ ಕೈ ಒಂದೇ ಅಂತ ತಿಳ್ಕೊಬೇಡಿ, ಇಡೀ ಪ್ರಪಂಚವನ್ನೇ ಕಾಪಾಡ್ತಾ ಇದ್ದಾನೆ, ನಮಗೆ ಎಷ್ಟು ಶಕ್ತಿ, ಅನೇಕ ಹಸ್ತಗಳಿದೆ ಅಂತೇಳಿ ಶಿವನ ನಾವು ನೆನಪು ಮಾಡ್ತೀವಿ. ಭೈರವನ ನೆನಪು ಮಾಡ್ತೀವಿ. ಓಂ ಅನೇಕ ಹಸ್ತಾಯ ನಮಃ, ಓಂ ಅನೇಕ ಹಸ್ತಾಯ ನಮಃ, ಓಂ ಅನೇಕ ಹಸ್ತಾಯ ನಮಃ. ಪರಮಾತ್ಮ ಅವರ ಹಸ್ತ ಅಭಯ ಹಸ್ತ, ಅಥವಾ ಅವ್ರು ನಮ್ಮನ್ನು ಕೈ ಹಿಡಿದ್ರೆ ನಮ್ಮ ಎಷ್ಟೋ ಕೈ ಇದೆ ಅಲ್ವಾ. ಭಗವಂತನಿಗೆ ಸಿಗದೆ ಇರೋವಂಥದ್ದು ಏನು ಇದೆಯಾ, ಅದಕ್ಕೆ ಆ ಶಿವನ ನೆನಪು ಮಾಡೋದ್ರಿಂದ ನಿಮಗೆ ವೃಷಭ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ಮಂತ್ರವನ್ನ ಜಪ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಹಾಗಾದರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿ, ಸಪ್ತಮಾಧಿಪತಿಯಾದಂತಹ ಗುರು ಲಾಭಸ್ಥಾನದಲ್ಲಿ, ಪತಿ ಪತ್ನಿ ಸ್ನೇಹಿತರಂತೆ ಇರಕ್ಕೆ ಪ್ರಯತ್ನಗಳನ್ನ ಮಾಡ್ತೀರಿ. ನಿಮ್ಮಿಂದನೂ ಲಾಭ, ನಿಮ್ಮ ಸಂಗಾತಿಯಿಂದನೂ ನಿಮಗೆ ಲಾಭ ಉಂಟಾಗುತ್ತೆ. ಎಲ್ಲರ ಜೊತೆಗೂ ಸೋಷಿಯಲ್ ಬೀಯಿಂಗ್ ಆಗಿ ಬೆರೆತು ಇರುವಂತಹ ರಾಶಿ ಮಿಥುನ ರಾಶಿ. ಇನ್ನು ಈಗ ಅತಿ ಹೆಚ್ಚು ಆಗುವ ಸಾಧ್ಯತೆಗಳಿದೆ. ಇನ್ನು ನಿಮಗೆ ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿಯಾದಂಥ ಶುಕ್ರ ದಶಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವರು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲೇ ಪ್ರಿಯತಮ ಅಥವಾ ಪ್ರಿಯತಮೆಯೇ ನಿಮಗೆ ಇರ್ತಾರೆ. ಅವರಿಂದ ನಿಮಗೆ ಉದ್ಯೋಗದಲ್ಲಿ ಸಹಾಯ ಆಗುತ್ತೆ, ಧನಲಾಭ ಕೂಡ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ ವೃತ್ತಿಯಲ್ಲಿ ಬಡ್ತಿ, ಮಾನಸಿಕವಾಗಿ ಸಂತೋಷ ಪಡ್ತೀರಿ, ರುಚಿಯಾದಂಥ ಆಹಾರವನ್ನು ನೀವು ಪಡಿತೀರಿ ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಶುಭ ಕಾರ್ಯಗಳನ್ನು ಆರಂಭಿಸಬೇಡಿ. ಆರಂಭಿಸಿದರೆ ವಾದ ವಿವಾದಗಳಾಗುವ ಸಾಧ್ಯತೆ ಇದೆ. ಹೆಲ್ತು ಅನಾರೋಗ್ಯ, ಯಾಕಂದರೆ ಹೆಲ್ತ್ ಇಲ್ಲದೆ ಇದ್ದು ಎಷ್ಟೇ ದುಡ್ಡಿದ್ರು ಏನೋ ಪ್ರಯೋಜನ ಇಲ್ಲ. ಕೋಪ ಹೆಚ್ಚಾಗುವಂಥದ್ದು, ಆತಂಕ ಪಡುವ ಪರಿಸ್ಥಿತಿ ಮಿಥುನ ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಕಾಡಿಸುವ ಸಾಧ್ಯತೆ ಇದೆ. ಹಾಗಾದರೆ ಮಿಥುನ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು? ತೇಜಸ್ಸು, ಭಗವಂತನ ರೂಪ, ಒಂದು ಪ್ರಕಾಶ. ಅದಕ್ಕೆ ಭಗವಂತನ ನಾವು ಓಂ ದಿವ್ಯ ತೇಜಸೇ ನಮಃ ಅಂದರೆ ಪ್ಯೂರಿಟಿ ಇರುತ್ತೆ ಭಗವಂತನಲ್ಲಿ, ಆ ಪ್ರಕಾಶತೆಯಲ್ಲಿ ಪ್ಯೂರಿಟಿ ಇರುತ್ತೆ. ಅದಕ್ಕೆ ಓಂ ದಿವ್ಯ ತೇಜಸೇ ನಮಃ, ಓಂ ದಿವ್ಯ ತೇಜಸೇ ನಮಃ, ಓಂ ದಿವ್ಯ ತೇಜಸೇ ನಮಃ. ದಿವ್ಯ ತೇಜಸ್ಸಾಗಿರ್ತಾನೆ ಪರಮಾತ್ಮ. ನೆನಪು ಮಾಡೋದ್ರಿಂದ
ನಮ್ಮ ಕರ್ಮಗಳೆಲ್ಲ ಕಳೆಯುವಂತಹ ಮಂತ್ರ ಇದು. ಈ ಮಂತ್ರವನ್ನು ಜಪ ಮಾಡಿ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 1ನೇ ತಾರೀಕು ಏಪ್ರಿಲ್ 2024ರಿಂದ 7ನೇ ತಾರೀಕು ಏಪ್ರಿಲ್ 2024ರ ಕರ್ಕಾಟಕ ರಾಶಿ ಭವಿಷ್ಯ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ರಾಶಿಗೆ ಧನಾಧಿಪತಿಯಾದಂಥ ಸೂರ್ಯ ಭಾಗ್ಯಸ್ಥಾನದಲ್ಲಿ ಸಂಚಾರ. ಹಾಗಾದ್ರೆ ಕಟಕ ರಾಶಿಯವರಿಗೆ ಧನ ಯಾರಿಂದ ಬರುತ್ತೆ? ತಂದೆಯಿಂದ ಧನ, ತಾತನ ಆಸ್ತಿ, ತಂದೆ ಆಸ್ತಿ, ಅದರಿಂದ ನಿಮಗೆ ಧನ ಲಾಭ ಆಗುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತುಂಬಾ ಟೈಮ್ ಚೆನ್ನಾಗಿದೆ. ಹೆಸರು ಖ್ಯಾತಿಯನ್ನು ಪಡಿತೀರಿ, ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ, ನಿಮ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನ ನೀವು ಸೋಲಿಸ್ತೀರಾ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಆಪಾದನೆಗಳು ಬರುವ ಸಾಧ್ಯತೆ ಇದೆ. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ. ಆಪಾದನೆ ಸುಮ್ಮನೆ ತಪ್ಪು ಮಾಡದೆ ಆಪಾದನೆ ಬಂದಾಗ ಬೇಜಾರಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂದ್ರೆ, ದೇವರ ದೇವ ಮಹಾದೇವ. ಯಾಕೆ ಮಹಾದೇವ ನೆನಪು ಮಾಡ್ತೀವಿ? ಯಾವುದೇ ದೇವತೆಗಳು ಫಲ ಕೊಡಬೇಕಾದ್ರೆ ಕೆಲವೊಂದು ಸಮಯದಲ್ಲಿ ಮಹಾದೇವನ್ನ, ದೇವರ ದೇವ ಮಹಾದೇವನ ಪ್ರಾರ್ಥನೆ ಮಾಡಿ ಕೊಡ್ಬೇಕಾಗತ್ತೆ, ಅವ್ರನ್ನ ಕೇಳಿನೇ ಕೊಡ್ಬೇಕಾಗತ್ತೆ. ಅದಕ್ಕೆ ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಕರ್ಕಾಟಕ ರಾಶಿಯವರು ಜಪ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಇನ್ನು ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 1 ಏಪ್ರಿಲ್ 2024ರಿಂದ 7 ಏಪ್ರಿಲ್ 2024ರ ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯಾಧಿಪತಿಯಾದಂತಹ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ. ಧನಾಧಿಪತಿಯಾದಂತಹ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ. ಧನ ನೀವು ಬರಬೇಕಾದ್ರೆ ನಿಮ್ಮ ತಂದೆ, ನಿಮ್ಮ ತಾತನ ಆಸ್ತಿಯಿಂದ ನಿಮಗೆ ಧನ ಬರುವಂಥದ್ದು. ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದ ಧನ ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಯಾಮಾರಿ ಮಾಡಿದ್ರೆ ನಿಮಗೆ ಹಣ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಸಿಂಹ ರಾಶಿಯವರು ಜಾಗ್ರತೆ. ಲಾಭಾಧಿಪತಿಯಾದಂತಹ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ. ಸಿಂಹ ರಾಶಿಗೆ ಪಂಚಮಾಧಿಪತಿಯಾದಂತಹ ಗುರು ಬುಧ 9ನೇ ಮನೆಯಲ್ಲಿರೋದ್ರಿಂದ ತೀರ್ಥಕ್ಷೇತ್ರಗಳ ದರ್ಶನ, ಆಧ್ಯಾತ್ಮಿಕ ಕೆಲಸಗಳು, ದೇವರ ಕೆಲಸಗಳು ಜಾಸ್ತಿ ಮಾಡ್ತೀರಾ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಬೇಸರಗಳಿರುತ್ತೆ, ಧನನಷ್ಟ ಆಗುವ ಸಾಧ್ಯತೆ ಇದೆ. ನೀವು ಪುರುಷರಾಗಿದ್ದರೆ, ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತವಾಗುವ ಸಾಧ್ಯತೆ ಇದೆ. ಅಟೆನ್ಷನ್. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಸಿಂಹ ರಾಶಿಯವರಿಗೆ ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಭಿವೃದ್ಧಿ ಇದೆ. ಗೃಹದಲ್ಲಿ ಶಾಂತಿಯ ವಾತಾವರಣ, ಹಿರಿಯರಿಂದ ಪ್ರಶಂಸೆ, ಉತ್ತಮ ಕೆಲಸಕ್ಕೆ ಬದಲಾವಣೆ ಅಥವಾ ಉತ್ತಮ ಹೆಸರನ್ನ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಗಳಿಸ್ತೀರಿ. ಹತ್ತಿರ ಫಲದಾಯಕ ಪ್ರಯಾಣಗಳನ್ನ ಸಿಂಹ ರಾಶಿಯವರು ಮಾಡ್ತೀರಾ. ಹಾಗಾದ್ರೆ ಸಿಂಹ ರಾಶಿಯವರು ಏನು ಮಂತ್ರ ಜಪ ಮಾಡಬೇಕು? ಶಿವನನ್ನ ಭೈರವ ಅಂತಲೂ ಕರಿತೀವಿ. ಭೈರವನ ರೂಪ. ಭೈರವ ಅಂದ್ರೆ ಏನು? ಭಾ ಅಂದ್ರೆ ಸೃಷ್ಟಿ, ರಾ ಅಂದ್ರೆ ಜೀವನಾಂಶ, ವಾ ಅಂದ್ರೆ ವಿನಾಶ. ಸೃಷ್ಟಿಯನ್ನ ನಿರ್ವಹಿಸುತ್ತಿರುವಂತವನು ಮತ್ತೆ ಕರಗಿಸುವಂತವನು ಭೈರವ. ಅದಕ್ಕೆ ಆ ಭೈರವನ ಯಾವ ರೀತಿ ನೆನಪು ಮಾಡಬಹುದು ಶಿವನನ್ನ ಸಿಂಹ ರಾಶಿಯವರು ಅಂದಾಗ, ಓಂ ಸರ್ವಜ್ಞಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಸರ್ವಜ್ಞಾಯ ನಮಃ. ನಿಜವಾದ ಸರ್ವಜ್ಞ, ಎಲ್ಲ ತಿಳಿದವನು, ಆದಿ ಮಧ್ಯ ಅಂತ್ಯ ಎಲ್ಲ ಶಿವನೇ ಆಗಿದ್ದಾನೆ. ಆ ಶಿವನನ್ನ ಈ ಮಂತ್ರ ಜಪ ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಈ ವಾರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೆಲ್ಕಮ್ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ.
1ನೇ ತಾರೀಕಿಂದ 7ನೇ ತಾರೀಕು ಏಪ್ರಿಲ್ 2024 ಕನ್ಯಾ ರಾಶಿ ಭವಿಷ್ಯ. ಹಾಗಾದರೆ ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿ ಸಂಚಾರ. ಬುಧ ಅಷ್ಟಮ ಅಂದ್ರೆ ನೆಗೆಟಿವ್ ಸ್ಥಾನ ಅಂತೀವಿ, ದುಸ್ಥಾನ ಅಂತೀವಿ. ಆದರೂ ಕೂಡ ಬುಧ 8ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಗುಪ್ತವಾಗಿ ಧನ, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ, ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಧನಭಾವಾಧಿಪತಿಯಾದಂಥ ಶುಕ್ರ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿಯವರು ವಿದೇಶದಲ್ಲೇನಾದ್ರು ನೀವು ಕೆಲಸ ಮಾಡ್ತಿದ್ರೆ ಬಿಲಿಯನ್ ಆಗಿ ಹಣವನ್ನ ಬೇಕಾದಷ್ಟು ಸಂಪಾದನೆ ಮಾಡ್ತೀರಿ. ಅದು ಫಾರಿನರ್ ಸಹಾಯದಿಂದ. ಸೂರ್ಯ, ಶುಕ್ರ, ರಾಹು ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ತಂದೆಯಿಂದಲೂ ನಿಮಗೆ ಅನುಕೂಲಗಳು ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೂರ್ಯ, ಶುಕ್ರ, ರಾಹು 7ನೇ ಮನೆಯಲ್ಲಿದ್ದಾಗ ವ್ಯಯಾಧಿಪತಿ. ನಿಮ್ಮ ಸಂಗಾತಿಯಿಂದ ನಿಮಗೆ ಕೆಲವು ಸಮಯದಲ್ಲಿ ಕಷ್ಟಗಳು ಕೂಡ ಬರುವ ಸಾಧ್ಯತೆಗಳು ಇದೆ. ಕನ್ಯಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ. ಕನ್ಯಾ ರಾಶಿಯವರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ವಾಹನಗಳಿಂದ ತೊಂದರೆ, ವಾಹನ ಸ್ಟಾರ್ಟ್ ಆಗದೆ ಇರೋದು, ನಿಂತು ಹೋಗೋದು, ಟೈಮ್ಗೆ ರೀಚ್ ಆಗಕ್ಕಾಗದೆ ಇರೋದು, ಅಥವಾ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ. ಅದಕ್ಕೆ ಯಾವಾಗಲೂ ಏನು ಹೇಳ್ತೀನಿ, ಸ್ಥಳೀಯ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಕೆಲವರಿಗೆ ಕೆಳಗಡೆ ಬೀಳುವ ಭಯ ಇರುತ್ತೆ. ನಿದ್ರಾಭಂಗ ಯಾವಾಗ ಆಗುತ್ತೆ? ಫೋನ್ ಜೊತೆಗಿದ್ದಾಗ, ಸೊಳ್ಳೆ ಕಚ್ಚಿದಾಗ, ಸೆಕೆ ಜಾಸ್ತಿ ಆದಾಗ. ಅದಕ್ಕೆ ನಿದ್ರಾಭಂಗ ಆಗಬಾರ್ದು ಅಂದರೆ ಫೋನು ಸ್ವಿಚ್ ಆಫ್ ಮಾಡಿ ದೂರ ಇಟ್ಟು ಮಲ್ಕೊಳ್ಳಿ. ಇನ್ನು ವಾರದ ಕೊನೆ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದ ಭವಿಷ್ಯ ಹೇಳಿದ್ದೀನಿ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನ ನಿಮಗೆ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂತಹ ವಿಚಾರ. ಶತ್ರುಗಳನ್ನ ನಿರ್ಮೂಲನಗೊಳಿಸ್ತೀರಿ, ಧನಲಾಭ ಆಗುತ್ತೆ, ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ. ಅಂದರೆ ಈ ವಾರದ ಕೊನೆಯ 3 ದಿನ ಟೈಮು ನಿಮಗೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿರುತ್ತೆ. ವಾರದ ಮೊದಲು 4 ದಿನ ಟೈಮು ಚೆನ್ನಾಗಿರಲ್ಲ. ಹಾಗಾದ್ರೆ ಕನ್ಯಾ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು? ಓಂ ರುದ್ರ ರೂಪಾಯ ನಮಃ, ಓಂ ರುದ್ರ ರೂಪಾಯ ನಮಃ, ಓಂ ರುದ್ರ ರೂಪಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡೋದ್ರಿಂದ ನಿಮ್ಗೆ ಈ ವಾರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿಗೆ ತುಲಾರಾಶಿ. ತುಲಾರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 1 ಏಪ್ರಿಲ್ 2024ರಿಂದ 7 ಏಪ್ರಿಲ್ 2024 ತುಲಾರಾಶಿ ಭವಿಷ್ಯ. ತುಲಾರಾಶಿಯಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಸಂಚಾರ. ವೆರಿ ಕಾನ್ಶಿಯಸ್ ಆಗಿರ್ತೀರಿ. ಆರೋಗ್ಯದ ಕಡೆ ಗಮನ, ಎಕ್ಸರ್ಸೈಸ್ ಕಡೆ ಗಮನ, ಹಣ ಕಳ್ಕೋಬಾರದು ಅಂತ ತುಂಬ ಪ್ರಯತ್ನಗಳು ಮಾಡ್ತೀರಿ. ಈಗ ಎಲೆಕ್ಷನ್ ಟೈಮಲ್ಲಿ ತುಲಾರಾಶಿಯವರೇನಾದರೂ ಹಣವನ್ನ ಲೀಗಲ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಸಿಗಾಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಚ್ಚರ. ಏನೋ ಎಲೆಕ್ಷನ್ ಟೈಮು ಅಂತ ಸುಮ್ಮನೆ ಯಾರಾದ್ರೂ ಹಣ ಲೆಕ್ಕ ಇಲ್ಲದೆ ಇಟ್ಟುಕೊಂಡಾಗ ಯಾವುದಾದ್ರೂ ಕೇಸುಗಳಲ್ಲಿ ಸಿಗಾಕೊಳ್ಳುವ ಸಾಧ್ಯತೆ ಇದೆ. ಎಚ್ಚರ. ಇನ್ನು ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭವನ್ನು ಪಡಿತೀರಿ, ಹತ್ತಿರ ಪ್ರಯಾಣಗಳು, ಶಾರ್ಟ್ ಜರ್ನೀಸ್ ಎಲ್ಲ ಮಾಡ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಏನೋ ಒಂಥರ ಮಾನಸಿಕವಾಗಿ ಭಯ, ಧನನಷ್ಟ, ಮಾನಸಿಕವಾಗಿ ಹಿಂಸೆ ಆಗುವ ಸಾಧ್ಯತೆ ಇದೆ. ಏನೇ ಪ್ರಯತ್ನಗಳು ಮಾಡಿದ್ರು ಸೋಲು, ನಿದ್ರಾಭಂಗ. ಮಲಗಿದ್ರೆ ನಿದ್ದೆ ಬರಲ್ಲ, ಕೂತ್ರೆ ನಿದ್ದೆ ಬರುತ್ತೆ. ಇಲ್ಲ ಫೋನ್ ಯಾರಾದರೂ ನಿಮ್ಗೇನಾದ್ರೂ ವಿಚಾರಗಳು ಹೇಳಿದಾಗ ನಿದ್ದೆನೇ ಕೆಟ್ಟೋಗ್ಬಿಡುತ್ತೆ, ನಿದ್ರಾಭಂಗ ಉಂಟಾಗುತ್ತೆ ತುಲಾರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾರಾಶಿ ಜಾತಕರು ಏನು ಶಿವನನ್ನ ಯಾವ ರೀತಿ ಮಂತ್ರ ಜಪ ಮಾಡಬೇಕು? ಶಿವ ಅಂದ್ರೆ ಶಾಂತಿಯ ಸಾಗರ, ಓಷನ್ ಆಫ್ ಪೀಸ್ ಅಂತೀವಿ. ಭಗವಂತನ ನಾವ್ಯಾಕೆ ನೆನಪು ಮಾಡ್ತೀವಿ? ಎಷ್ಟೋ ಜನ ಹತ್ರ ದುಡ್ಡಿದೆ, ಆದ್ರೆ ಅವ್ರ ಹತ್ರ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅದಕ್ಕೆ ನಮ್ಗೆ ಆ ಶಾಂತಿ ನೆಮ್ಮದಿ ಸಿಗ್ಬೇಕಾದ್ರೆ ಓಂ ಶಾಂತಾಯ ನಮಃ, ಓಂ ಶಾಂತಾಯ ನಮಃ, ಓಂ ಶಾಂತಾಯ ನಮಃ ಅನ್ನುವಂಥ ಮಂತ್ರವನ್ನ ತುಲಾರಾಶಿಯವರು ಜಪ ಮಾಡೋದ್ರಿಂದ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ.
ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮ 1 ಏಪ್ರಿಲ್ 2024ರಿಂದ 7 ಏಪ್ರಿಲ್ 2024ರ ವೃಶ್ಚಿಕ ರಾಶಿ ಭವಿಷ್ಯ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋ ವಿಚಾರವನ್ನು ತಿಳಿಸ್ತೀನಿ. ಈಗಾಗಲೇ ಮಂಗಳ ಗ್ರಹ ನಿಮಗೆ ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಸಂಚಾರ, ಆಮೇಲೆ ಬುಧ 6ನೇ ಮನೆಯಲ್ಲಿ ಸಂಚಾರ, ಲಾಭಾಧಿಪತಿ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುಧ ಒಳ್ಳೆ ಫಲ ಕೊಡ್ತಾನೆ. ಯಾರ್ಯಾರು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದ್ದೀರಿ, ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಇದ್ದೀರಿ, ಒಳ್ಳೆ ಧನ ಲಾಭ ಆಗುತ್ತೆ. 6ನೇ ಮನೆ ಅಂದ್ರೆ ಏನು? ಬುಧ 6ನೇ ಮನೆಯಲ್ಲಿರೋದು ಅಂತಂದ್ರೆ ನಿಮ್ಮ ಮೆಟರ್ನಲ್ ಅಂಕಲ್, ಸೋದರ, ಮಾವ ಅಥವಾ ಆಂಟಿ ಅವರೆಲ್ಲರಿಗೂ ಒಳ್ಳೇದಾಗುತ್ತೆ. ಕೋರ್ಟ್ ಕೇಸ್ ಇದ್ರೆ ನಿಮ್ಮ ಪರವಾಗಿ ಆಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಶತ್ರುಗಳಿಂದ ಅಪಮಾನ ಆಗೋದು, ಗೌರವ ನಷ್ಟ ಆಗುವುದು, ಧನ ನಷ್ಟ ಆಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ತುಂಬಾ ಟೈಮ್ ಚೆನ್ನಾಗಿದೆ. ಹೆಸರುವಾಸಿ ಆಗ್ತೀರಿ, ಧನ ಲಾಭವನ್ನು ಮಾಡ್ತೀರಿ, ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಧೈರ್ಯವೇ ವಸತೇ ಲಕ್ಷ್ಮಿ, ಧೈರ್ಯದಿಂದ ಲಕ್ಷ್ಮಿ ವಾಸ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಾರದ ಕೊನೆ 3 ದಿವಸ ಶುಕ್ರವಾರ ಶನಿವಾರ ಭಾನುವಾರ ಸ್ಥಿರವಿರಲ್ಲ, ಎದೆಯಲ್ಲಿ ತೊಂದರೆ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಈ ವಾರ ನೀವೇನು ಮಹಾ ಮಂತ್ರವನ್ನು ಜಪ ಮಾಡಿದ್ರೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂದ್ರೆ ಓಂ ಮಹಾ ದಾರಿದ್ರ್ಯ ನಾಶಿನೇ ನಮಃ, ಓಂ ಮಹಾ ದಾರಿದ್ರ್ಯ ನಾಶಿನೇ ನಮಃ, ಓಂ ಮಹಾ ದಾರಿದ್ರ್ಯ ನಾಶಿನೇ ನಮಃ. ನಮ್ಮಲ್ಲಿರುವಂಥ ಯಾವುದೇ ದಾರಿದ್ರ್ಯ ನೆಗೆಟಿವಿಟಿ ಕಮ್ಮಿ ಆಗಬೇಕಾದ್ರೆ ಆ ಶಿವನನ್ನ ಈ ಮಂತ್ರದಿಂದ ಜಪ ಮಾಡೋದ್ರಿಂದ ಭೈರವನ ರೂಪದಲ್ಲಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ, ಶತ್ರುಗಳಿಂದ ಅಪಮಾನ, ಗೌರವ ನಷ್ಟ, ಧನ ನಷ್ಟ. ರಿಪೀಟ್ ಮಾಡಿದ್ದೀನಿ, ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಹೆಸರು, ಧನಲಾಭ, ನೆಮ್ಮದಿ, ಧೈರ್ಯ ಎಲ್ಲ ಹೆಚ್ಚಾಗುತ್ತೆ. ಇನ್ನು ವಾರದ ಮತ್ತೆ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಕೊನೆ 3 ದಿನ ಯಾವುದು? ಶುಕ್ರವಾರ ಶನಿವಾರ ಭಾನುವಾರ ಸ್ಥಿರವಿರಲ್ಲ, ಎದೆಯಲ್ಲಿ ತೊಂದರೆ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ. ಅಂದರೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ 5 ದಿನ ವೃಶ್ಚಿಕ ರಾಶಿಯವರು ಎಚ್ಚರವಾಗಿರಬೇಕು. ಓಂ ಮಹಾ ದಾರಿದ್ರ್ಯ ನಾಶಿನಿ, ಓಂ ಮಹಾ ದಾರಿದ್ರ್ಯ ನಾಶಿನಿ ನಮಃ ಅನ್ನುವಂಥ ಮಂತ್ರವನ್ನ ಈ ವಾರ ನೀವು ಜಪ ಮಾಡಿ. ನಾವು ಮಂತ್ರ ಜಪ ಮಾಡೋಕ್ಕಾಗಲ್ಲ ಅನ್ನೋರು ಬಿಲ್ವ ಪತ್ರೆಯಿಂದ ಶಿವನನ್ನ ಆರಾಧನೆ ಮಾಡೋದ್ರಿಂದನೂ ಕೂಡ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 1 ಏಪ್ರಿಲ್ 2024ರಿಂದ 7 ಏಪ್ರಿಲ್ 2024ರ ಧನಸ್ಸು ರಾಶಿ ಭವಿಷ್ಯ. ಹಾಗಾದ್ರೆ ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನು ಫಲಾನುಫಲ ತಿಳಿಸ್ತಾರೆ ಅನ್ನುವಂಥ ವಿಚಾರ. ಇವು ನೋಡಿ, ನಿಮ್ಮ ರಾಶಿಗೆ ಶುಕ್ರ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ 4ನೇ ಮನೆಯಲ್ಲಿ ಸಂಚಾರ ಉಚ್ಚನಾಗ್ತಾ ಇದ್ದಾನೆ. ಅಂದ್ರೆ ಮನೆ ತಗೊಳಕ್ಕೆ ಒಳ್ಳೆ ಟೈಮು, ಫಾರಿನ್ ಹೋಗೋಕ್ಕೆ ಒಳ್ಳೆ ಟೈಮು, ವಿದೇಶದಲ್ಲಿದ್ರೆ ಬೇಕಾದಷ್ಟು ಧನ ಸಂಪಾದನೆ ಮಾಡ್ತೀರಿ. ನೀವೇನಾದ್ರು ಫಾರಿನಲ್ಲಿದ್ರೆ ಮಾಡಿ ಮೇಲೆ ವಾಸ ಮಾಡ್ತಿರ್ತೀರಿ. ಯುರೋಪ್ ದೇಶಗಳು, ಅರಬ್ ದೇಶಗಳು, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಜೀವನ ಮಾಡ್ತಾ ಇರೋರಿಗೆ ತುಂಬಾ ಅನುಕೂಲ ಇದೆ ಧನಸ್ಸು ರಾಶಿಯವರಿಗೆ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಟೈಮ್ ತುಂಬಾ ಚೆನ್ನಾಗಿದೆ, ಸನ್ಮಾನಗಳಾಗತ್ತೆ, ಒಡವೆಗಳನ್ನ ಹಾಕೊಂತೀರಿ, ಕಾಣಿಕೆಗಳು ಸಿಗುತ್ತೆ, ಎಲ್ಲಾ ರೀತಿಯ ಅನುಕೂಲಗಳಾಗುತ್ತೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಗೌರವ ನಷ್ಟ, ಧನ ನಷ್ಟ, ಕುಟುಂಬದಲ್ಲಿ ದುಃಖ. ಇನ್ನು ವಾರದ ಮತ್ತೆ ಕೊನೆ 3 ದಿವಸ ಶುಕ್ರವಾರ ಶನಿವಾರ ಭಾನುವಾರ ಧೈರ್ಯ ಹೆಚ್ಚಾಗತ್ತೆ, ಧನ ಲಾಭ ಆಗತ್ತೆ, ಪ್ರಯಾಣಗಳಲ್ಲಿ ಕೂಡ ಲಾಭ ಆಗುತ್ತೆ. ಅಂದ್ರೆ ಧನಸ್ಸು ರಾಶಿಯವರಿಗೆ ಈ ವಾರ ಎಷ್ಟು ದಿವಸ? ಒಟ್ಟು 5 ದಿನ ಶುಭ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಜಾಗೃತೆಯಾಗಿ ಇರಿ. ಹಾಗಾದ್ರೆ ಧನಸ್ಸು ರಾಶಿಯವರು ಏನು ಮಂತ್ರವನ್ನ ನೀವು ಜಪ ಮಾಡಬೇಕು
ನೆಗೆಟಿವ್ ಎಫೆಕ್ಟು ಕಡಿಮೆ ಆಗಕ್ಕೆ ಅಂದಾಗ ಓಂ ದಾರಿದ್ರ್ಯ ವಿದ್ವೇಷಣಾಯ ನಮಃ, ಓಂ ದಾರಿದ್ರ್ಯ ವಿದ್ವೇಷಣಾಯ ನಮಃ, ಓಂ ದಾರಿದ್ರ್ಯ ವಿದ್ವೇಷಣಾಯ ನಮಃ. ದಾರಿದ್ರ್ಯ ಈ ಥರ ಮಂತ್ರ ಜಪವನ್ನು ಮಾಡಬೇಕು. ಆಗದೆ ಇರೋರು ಶಿವನಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಸಿದ್ರು ಕೂಡ ಧನಸ್ಸು ರಾಶಿಯವರಿಗೆ ಶುಭ ಫಲ ಈ ವಾರ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಕಾಯ್ತಾ ಇರ್ತೀರಲ್ವಾ? 1ನೇ ತಾರೀಕು ಏಪ್ರಿಲ್ 2024ರಿಂದ 7ನೇ ತಾರೀಕು ಏಪ್ರಿಲ್ 2024 ಮಕರ ರಾಶಿ ಭವಿಷ್ಯ. ಮಕರ ರಾಶಿಯಾಧಿಪತಿಯಾದಂಥ ಶನಿದೇವರು 2ನೇ ಮನೆಯಲ್ಲಿ, ಅಲ್ಲೇ ಕುಜ ಇರೋದ್ರಿಂದ ನೀವು ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಾಗಿ ಕೆಲಸ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡ್ಬೇಕಾಗತ್ತೆ. ಒಂದ್ಸಲ ನಾವು ಮಾತಾಡೋದನ್ನ ಸರಿಯಾಗಿ ಮಾತಾಡದೇ ಇದ್ರೆ ನಾವು ಮಾತಾಡಿರೋ ಮಾತು ವಾಪಸ್ ತಗೊಳಕ್ಕೆ ಆಗಲ್ಲ. ಅದಕ್ಕೆ ಬಹಳ ಎಚ್ಚರಿಕೆಯಲ್ಲಿ ಮಾತಾಡಬೇಕಾದ್ರೆ, ಇಲ್ಲಾಂದ್ರೆ ಕುಟುಂಬದಲ್ಲಿ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇದೆ. ವೃತ್ತಿಯಲ್ಲಿ ಪ್ರೆಷರ್ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬುಧ ಕೂಡ ನಿಮಗೆ ಮಕರ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ 4ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ಯೋಗಕಾರಕನಾಗಿ 3ಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಧೈರ್ಯ ಸ್ಥೈರ್ಯ ಎಲ್ಲ ಹೆಚ್ಚಾಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ, ಹೆಚ್ಚು ಓಡಾಟ ಆಯಾಸ ಪ್ರಯಾಣಗಳನ್ನ ಮಾಡ್ತೀರಾ, ಏನು ಲಾಭ ಇರಲ್ಲ. ಅದು ಮಾರ್ಕೆಟಿಂಗ್ ಮಾಡೋರ್ಗಂತೂ ಬೇಜಾರಾಗ್ಬೋದು, ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಸ್ನೇಹಿತರನ್ನ ಸಂಧಿಸ್ತೀರಿ, ಉನ್ನತವಾದ ಅಂತಸ್ತನ್ನು ಕೂಡ ಪಡಿತೀರಿ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿಲ್ಲ, ಬುಧವಾರ ಗುರುವಾರ ಟೈಮ್ ಉತ್ತಮವಾಗಿರುತ್ತೆ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಟೈಮ್ ಕೆಟ್ಟೋಗುತ್ತೆ, ಶತ್ರುಗಳಿಂದ ತೊಂದರೆ ಆಗುತ್ತೆ, ದುಃಖವನ್ನ ಅನುಭವಿಸ್ತೀರಿ, ಧನ ನಷ್ಟ ಆಗುವ ಸಾಧ್ಯತೆಗಳಿದೆ. ಈ ವಾರ ಮಕರ ರಾಶಿಯವರು 5 ದಿನ ಎಚ್ಚರವಾಗಿರ್ಬೇಕು. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ಮಕರ ರಾಶಿಯವರು ಯಾವ ರೀತಿಯಲ್ಲಿ ನಾವು ಶಿವನನ್ನ ಜಪ ಮಾಡಿದ್ರೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಅಂದಾಗ, ಪರಮಾತ್ಮ ನೋಡಿ ನಾವು ಈ ಜನ್ಮದಲ್ಲಿದ್ದೀವಿ ಮತ್ತೆ ಮುಂದಿನ ಜನ್ಮಕ್ಕೂ ಪಡಿತೀವಿ, ಹಿಂದಿನ ಜನ್ಮನೂ ನಾವು ಪಡೆದಿದ್ವಿ. ಯಾವಾಗ್ಲೂ ಕೂಡ ಭಗವಂತ ಆದಿ ಯಾವಾಗ್ಲೂ ನಮ್ಮನ್ನು ನೋಡ್ತಾ ಇರ್ತಾನೆ. ಅದಕ್ಕೆ ನಾವು ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಈ ಜನ್ಮದಲ್ಲಿ ತಾಯಿ ತಂದೆ ಇರ್ಬೋದು, ಮುಂದಿನ ಜನ್ಮದಲ್ಲೂ ಶಿವ ತಾಯಿ ತಂದೆಯಾಗಿ ನಮ್ಮನ್ನು ನೋಡ್ಕೊತಾನೆ, ಹಿಂದಿನ ಜನ್ಮದಲ್ಲೂ ನಮ್ಮನ್ನು ನೋಡ್ಕೊತಾ ಇದ್ದ, ಮುಂದೆ ಜನ್ಮ ಜನ್ಮದಲ್ಲೂ ಇರ್ತಾನೆ. ಅದಕ್ಕೆ ಆದಿದೇವ ಅಂತೀವಿ. ಅದಕ್ಕೆ ಮಕರ ರಾಶಿಯವರು ಓಂ ಆದಿದೇವಾಯ ನಮಃ, ಓಂ ಆದಿದೇವಾಯ ನಮಃ, ಓಂ ಆದಿದೇವಾಯ ನಮಃ. ಈಶ್ವರ ಯಾವಾಗಲೂ ಕೂಡ ಆದಿ ಅನಾದಿ. ಅದಕ್ಕೆ ಈಶ್ವರನ್ನ ಮಕರ ರಾಶಿಯವರು ಈ ಮಂತ್ರ ಜಪ ಮಾಡೋದ್ರಿಂದ ಶಿವನ ಕೃಪಾ ಕಟಾಕ್ಷೆ ಮಕರ ರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಹೇಳ್ತಾರೆ ಭವಿಷ್ಯ ಅಂತ? 1 ಏಪ್ರಿಲ್ 2024ರಿಂದ 7 ಏಪ್ರಿಲ್ 2024 ಕುಂಭರಾಶಿ ಭವಿಷ್ಯ. ಹಾಗಾದ್ರೆ ಕುಂಭರಾಶಿಯಾಧಿಪತಿ, ಕುಂಭರಾಶಿಯಲ್ಲಿ ಈಗ ಶನಿ ಕುಜ ಮತ್ತೆ ನಿಮ್ಮ ಮನಸ್ಸು ಇವೆಲ್ಲ ಬಹಳ ಟೆನ್ಷನ್ನು, ಕೋಪ, ತಾಯಿ ಮೇಲೆ ಕೋಪ, ನಿಮಗೆ ಕೋಪ, ಈ ತರ ಸಿಕ್ಕಾಪಟ್ಟೆ ಹಿಂಸೆಯನ್ನು ನೀವು ಅನುಭವಿಸ್ತಾ ಇರ್ತೀರಿ. ಶುಕ್ರ ನಿಮಗೆ ಯೋಗಕಾರಕ, 2ಯ ಭಾವದಲ್ಲಿ ರಾಹುವಿನ ಜೊತೆಯಲ್ಲಿದ್ದಾನೆ. ನೀತಿಯಾಗಿ ಧನ ಸಂಪಾದನೆ ಮಾಡೋದು ಕಷ್ಟ. ಇಲ್ಲ ಇಂಡಿಯಾ ಬಿಟ್ಟು ವಿದೇಶದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಧನ ಲಾಭ ಮಕರ ರಾಶಿಯವರಿಗೆ ಅತಿ ಹೆಚ್ಚಾಗಿ ಆಗುತ್ತೆ. ಫಾರಿನ್ ಕಂಟ್ರಿ MNC ಕಂಪ್ನಿಗಳಲ್ಲಿ ಕೆಲಸ ಮಾಡೋದು ಕೂಡ ಪ್ರಮೋಷನ್ ಆಗುವಂತ ಟೈಮ್ ಇದು, ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಇನ್ನು ಕುಂಭ ರಾಶಿಯವರಿಗೆ ಸೋಮವಾರ ಮಂಗಳವಾರ ಒಳ್ಳೆ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಗೌರವ ಹೆಚ್ಚಾಗುತ್ತೆ, ಸಂತೋಷ ಅನ್ನೋದು ಉಕ್ಕುತ್ತೆ. ಹೇಗೆ ಹಾಲು ಉಕ್ಕುತ್ತೋ ಹಾಗೆ ಸಂತೋಷ ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ, ಧೈರ್ಯ ಇದ್ದವ್ರಿಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಸೋಮವಾರ ಮಂಗಳವಾರ ತುಂಬಾ ಟೈಮ್ ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಆದ್ಮೇಲೆ ಬುಧವಾರ ಗುರುವಾರ ಅನಾರೋಗ್ಯ, ಓಡಾಟ, ಟೈಮ್ ಚೆನ್ನಾಗಿರಲ್ಲ.
ಇನ್ನು ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ತುಂಬಾ ಸಮಯ ಚೆನ್ನಾಗಿರುತ್ತೆ. ಒಡವೆಗಳನ್ನ ಕೊಂಡ್ಕೊಂತೀರಾ ಅಥವಾ ಹಾಕ್ಕೊಂತೀರಾ, ಉತ್ತಮ ಸೌಕರ್ಯಗಳನ್ನ ಪಡಿತೀರಿ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಕುಂಭರಾಶಿ ಜಾತಕರು. ಹಾಗಾದ್ರೆ ಕುಂಭರಾಶಿ ಜಾತಕರು ಈ ವಾರ ನೀವೇನು ಪರಿಹಾರ ಮಾಡ್ಕೋಬೇಕು ನೋಡಿ. ನಮಗೆ ಪಾಪಾತ್ಮರು, ಪುಣ್ಯಾತ್ಮರು ಅಂತೀವಿ. ನಮಗೆ ಸದಾ ಪುಣ್ಯ ಕೊಡೋನು ಭಗವಂತನ ನೆನಪೇ ನಮಗೆ ಪುಣ್ಯವನ್ನು ಕೊಡುತ್ತೆ. ಅದಕ್ಕೆ ಎಲ್ಲರೂ ಕೂಡ ಶಿವನನ್ನ ಓಂ ಮಹಾಪುಣ್ಯಾಯ ನಮಃ, ಓಂ ಮಹಾಪುಣ್ಯಾಯ ನಮಃ, ಓಂ ಮಹಾಪುಣ್ಯಾಯ ನಮಃ. ಶಿವನ ನೆನಪು ಮಾಡೋದ್ರಿಂದನೂ ಕೂಡ ಪುಣ್ಯ ಬರುತ್ತೆ. ಪುಣ್ಯ ಕರ್ಮಗಳನ್ನ ಹೇಗೆ ಮಾಡಬೇಕು ಅಂತ ಶಿವ ಟಚ್ ಮಾಡ್ತಾನೆ, ಅರ್ಥ ಮಾಡಿಸ್ತಾನೆ. ಅದಕ್ಕೆ ಶಿವನನ್ನ ಈ ರೀತಿಯಲ್ಲಿ ಮಂತ್ರ ಜಪವನ್ನ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 1ನೇ ತಾರೀಕಿಂದ 7ನೇ ತಾರೀಕು ಏಪ್ರಿಲ್ 2024ರ ಮೀನರಾಶಿ ಭವಿಷ್ಯ. ಇವತ್ತೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ, 7.5 ನಡೀತಿದೆ. ಕುಂಭರಾಶಿಯವರಿಗಾಗ್ಲಿ, ಮೀನರಾಶಿಯವರು, ಮಕರ ರಾಶಿಯವರು ಶನಿ ಪ್ರದೋಷ ವ್ರತ ಹೇಳಿದ್ದೀನಿ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಇಂದ ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಶನಿ ಪ್ರದೋಷ ಇದೆ 6ನೇ ತಾರೀಕು ಏಪ್ರಿಲ್ 2024. ಸರಿ, ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ರಾಶಿಯಲ್ಲಿ ಸೂರ್ಯ, ಶುಕ್ರ, ರಾಹು ಎಲ್ಲ 3 ಗ್ರಹಗಳು ನಿಮ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಒಂದು ಕಡೆ ಮಾನಸಿಕ ಒತ್ತಡ, ಒಂದು ಕಡೆ ನಾನೇ ಅನ್ನೋ ಥರ ಟೆನ್ಷನ್ನು, ಆಮೇಲೆ ಒಂದೊಂದ್ಸಲ ಹಣಕಾಸಿನ ವ್ಯಯ ಜಾಸ್ತಿ, ಎಷ್ಟು ಬರುತ್ತೋ ಎಲ್ಲ ಖರ್ಚಾಗ್ತಾ ಇರುತ್ತೆ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಒಟ್ಟು 4 ದಿನ ಟೈಮ್ ಚೆನ್ನಾಗಿದೆ. ಗೌರವಗಳು ಹೆಚ್ಚಾಗುತ್ತೆ, ಪ್ರಮೋಷನ್ ಸಿಗುತ್ತೆ. ಈಗ ಎಲೆಕ್ಷನ್ ಟೈಮು, ನಿಮ್ಗೆ ಎಲ್ಲೋ ಬೇರೆ ಕಡೆ ವರ್ಗಾವಣೆ ಆಗುತ್ತೆ, ಅಲ್ಲಿ ಯಾವುದಾದ್ರೂ ಒಂದು ಅಧಿಕಾರ ಸಿಗುವ ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ವಿವಾಹ ಭಾಗ್ಯ ಕೂಡ ಇದೆ ಈ ವಾರ. ಎಲ್ಲೋ ಮ್ಯಾಟ್ರಿಮನಿನಲ್ಲೋ ಎಲ್ಲೋ ಒಂದ್ ಕಡೆ ರಿಜಿಸ್ಟರ್ ಮಾಡಿರ್ತೀರಾ, ಅಲ್ಲಿಂದ ಶುಭ ಸುದ್ದಿ ಬರ್ಬೋದು. ವಿವಾಹ ಆಗುವ ಮೊದಲು ನೀವಿಬ್ಬರ ಜಾತಕ, ವಧು ಮತ್ತು ವರರ ಜಾತಕವನ್ನು ತೋರಿಸಿ ಬರೀ ಸಾಲಾವಳಿ ನೋಡೋದಲ್ಲ, ನಿಮಗೆ ಸಿಗುವಂತಹ ವಧು ನಿಮಗೆ ಹೊಂದ್ಕೊಂಡು ಹೋಗ್ತಾಳ, ನಿಮ್ಮ ತಾಯಿ ತಂದೆಗೆ ಹೊಂದ್ಕೊಂಡು ಹೋಗ್ತಾಳ ಅನ್ನೋದನ್ನ ನೋಡ್ಬೇಕಾಗತ್ತೆ. ವರ ಶ್ರೀಮಂತನಿದ್ರು ಆಮೇಲೆ ಮದುವೆ ಆದ್ಮೇಲೆ ಆರೋಗ್ಯ ಕೆಡೋದು, ಬಡತನ ಬರುವಂಥದ್ದು, ಆಯುಷ್ಯ ಇಲ್ಲದೆ ಇದ್ರೆ ಮತ್ತೆ ಮರುವಿವಾಹ ಆಗ್ಬೇಕಾಗುತ್ತೆ. ಆದ್ರಿಂದ ಇಬ್ಬರ ಜಾತಕವನ್ನು ತೋರಿಸಿ ನನಗೆ ನೀವು ಪರಿಹಾರಗಳನ್ನ ಮಾಡ್ಕೋಬೇಕು. ವೈರಿಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ. ಈ ವಾರದ ಮೊದಲು 4 ದಿನ ಮೀನರಾಶಿಯವರಿಗೆ ಅತ್ಯಂತ ಸೂಪರ್ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಅಪಘಾತಗಳಾಗ್ಬೋದು, ಜಾಗ್ರತೆ. ಚಿಕ್ಕ ಪುಟ್ಟನಾದ್ರೂ ಆಕ್ಸಿಡೆಂಟ್ಸ್ ಆಗ್ಬಿಡ್ಬೋದು, ಅದಕ್ಕೆ ಎಚ್ಚರವಾಗಿರ್ರಿ. ಭಯ ಆಗ್ಬೋದು, ಅಥವಾ ಏನಾದರೂ ತರ್ಚಿಕೊಂಡು ಗಾಯಗಳಾಗ್ಬೋದು. ಕೋಪ ತಡ್ಕೊಳಕ್ಕಾಗಲ್ಲ. ನಾನು ಹೇಳಿದ್ರೆ ಶೀಘ್ರ ಕೋಪ ಬಂದಾಗ ಏನಾಗುತ್ತೆ, ಸಂಬಂಧಗಳು ಕೆಡುತ್ತೆ, ಮನಸ್ತಾಪಗಳು ಉಂಟಾಗುತ್ತೆ. ಅದಕ್ಕೆ ಮೀನರಾಶಿಯವರು ವಾರದ ಕೊನೆ 3 ದಿನ ಜಾಗ್ರತೆಯನ್ನ ವಹಿಸಿ. ಹಾಗಾದ್ರೆ ಮೀನರಾಶಿಯವರು ಏನು ಪರಿಹಾರ ಮಾಡ್ಬೇಕು ಈ ವಾರ ಅಂದಾಗ, ಓಂ ಮಹಾಭೈರವಾಯ ನಮಃ, ಓಂ ಮಹಾಭೈರವಾಯ ನಮಃ, ಓಂ ಮಹಾಭೈರವಾಯ ನಮಃ ಅಂತೇಳಿ ಮಹಾಭೈರವನನ್ನ ಪ್ರಾರ್ಥನೆ ಮಾಡಬೇಕು. ಭೈರವ ಅಂದ್ರೆ ಭಾ ಅಂದ್ರೆ ಸೃಷ್ಟಿ, ರಾ ಅಂದ್ರೆ ಜೀವನಾಂಶ, ವಾ ಅಂದ್ರೆ ವಿನಾಶ. ಸೃಷ್ಟಿಯನ್ನ ನಿರ್ವಹಿಸುವಂತವನೇ ಭೈರವ. ಶಿವ ಸರ್ವಶಕ್ತಿವಂತ. ಅದಕ್ಕೆ ಈ ಮಂತ್ರ ಜಪ ಮಾಡೋದ್ರಿಂದ ಶಿವನ ಕೃಪಾ ಕಟಾಕ್ಷ ನಿಮಗೆಲ್ಲ ಪ್ರಾಪ್ತಿಯಾಗುತ್ತೆ. ನಾನೀಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಿಮ್ಮ ಮನೋಕಾಮನೆಗಳೆಲ್ಲ ಭಗವಂತ ಈಶ್ವರ ಈಡೇರ್ಲಿ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.